ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಹನುಮ ಜಯಂತಿ ಸಂಭ್ರಮ ಹಿನ್ನೆಲೆಯಲ್ಲಿ ಭದ್ರತೆಗೆ 1800 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 3 ಎಎಸ್ಪಿ, 10 ಜನ ಡಿವೈಎಸ್ಪಿ, 32 ಇನ್ಸ್ಪೆಕ್ಟರ್ಗಳು, 88 ಎಸ್ಐಗಳು, 1100 ಪೊಲೀಸರು, 10 ಕೆಎಸ್ಆರ್ಪಿ ತುಕಡಿ, 6 ಡಿಆರ್ ತುಕಡಿಗಳು, 2 ತುಕಡಿ ಕ್ಷಿಪ್ರ ಕಾರ್ಯಪಡೆ ಹಾಗೆ 2 ಆಂಟಿ ಬಾಂಬ್ ಸ್ಕ್ವಾಡ್ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಹುಣಸೂರಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನೋಡಿ, ಯಾಕಂದರೆ ಈ ಹಿಂದೆ ಒಂದು ಸ್ವಲ್ಪ ಗಲಾಟೆ ಆಗಿತ್ತು ಅಲ್ಲಿ ಹುಣಸೂರಿನಲ್ಲಿ. ಹನುಮ ಜಯಂತಿಯ ಸಂದರ್ಭದಲ್ಲಿ ಗಲಾಟೆಗಳಾಗಿತ್ತು. ಪ್ರತಾಪ್ ಸಿಂಹ ಅವರು ಕೂಡ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ವಾಗ್ವಾದ ಇವೆಲ್ಲ ನಡೆದಿತ್ತು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಕಾರಣಕ್ಕೆ 1800ಕ್ಕಿಂತ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ಹೆಚ್ಚುವರಿಯಾಗಿ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಹುಣಸೂರು ಹನುಮ ಜಯಂತಿ ಬಹಳ ಫೇಮಸ್ ಆಗಿರುವಂಥದ್ದು. ಬಟ್ ಈ ಬಾರಿ ಯಾವ ರೀತಿ ಅದಕ್ಕೆ ಹನುಮ ಭಕ್ತಾದಿಗಳು ಆಗಮಿಸಲಿದ್ದಾರೆ, ಯಾವ ರೀತಿ ಕಳೆಗಟ್ಟಿದೆ ಈ ಬಾರಿ ಅಂತ? ಹೌದು ಪ್ರಭು, ಹನುಮ ಜಯಂತಿಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅದ್ದೂರಿಯಾದಂತಹ ಮೆರವಣಿಗೆಯನ್ನ ಹುಣಸೂರು ನಗರದಲ್ಲಿ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಡೀ ಹುಣಸೂರು ನಗರವೇ ಕೇಸರಿಮಯವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇವತ್ತು ಬೃಹತ್ ಮೆರವಣಿಗೆಯನ್ನ ಮಾಡ್ಲಾಗುತ್ತೆ. ಆಂಜನೇಯನ ಉತ್ಸವ ಮೂರ್ತಿ ಇರ್ಬೋದು, ಜೊತೆಗೆ ಹನುಮ ಗದೆ ಇರ್ಬೋದು, ಜೊತೆಗೆ ಬೇರೆ ಬೇರೆ ದೇವರ ಮೂರ್ತಿಗಳನ್ನ ಒಂದು ಅದ್ದೂರಿಯಾಗಿ ಮೆರವಣಿಗೆ ಮಾಡುವಂತ ಒಂದು ಸಿದ್ಧತೆ ಈಗ ಅಂತಿಮ ಹಂತದಲ್ಲಿ ನಡೆದಿರ್ತಕ್ಕಂಥದ್ದು. 11 ಗಂಟೆಗೆ ಸರಿಯಾಗಿ ರಂಗನಾಥ ಬಡಾವಣೆಯಿಂದ ಆರಂಭಗೊಳ್ಳುವಂತಹ ಈ ಒಂದು ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಇಡೀ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯಲ್ಲಿ ಸಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಮಠಾಧಿಪತಿಗಳಾದಂತಹ ಸಂಬಸಿದ ಸ್ವಾಮೀಜಿಯವರು ಇರ್ಬೋದು, ನಟರಾಜ ಸ್ವಾಮೀಜಿಯವರು ಇರ್ಬೋದು, ಜೊತೆಗೆ ಶಾಸಕರುಗಳು, ಎಂಎಲ್ಸಿಗಳು, ಸಂಸದರು ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಮಾಜಿ ಶಾಸಕರು ಎಲ್ಲರೂ ಸೇರಿದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ಚಾಲನೆ ಕೊಡ್ತಾರೆ. ಇನ್ನು ಬಹಳ ಪ್ರಮುಖವಾಗಿ 2017ರಲ್ಲಿ ಆದಂತಹ ಒಂದು ಗಲಭೆಯಿಂದಾಗಿ ಸಾಕಷ್ಟು ಆತಂಕ ಆಗಿತ್ತಂಥದ್ದು. ಜೊತೆಗೆ ಅಲ್ಲಿ ಗಲಭೆ ಆದಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಸಾಕಷ್ಟು ಗಲಾಟೆಗಳಾದವು. ಈ ಒಂದು ಘಟನಾ ಸಂದರ್ಭದಲ್ಲಿ 2017ರಲ್ಲಿ ನಡೆದಂತಹ ಘಟನೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಇದ್ರು. ಹೀಗಾಗಿ ಇಲ್ಲಿ ಪೊಲೀಸರು ಮತ್ತೆ ಹೋರಾಟಗಾರರು ಏನೋ ಈ ಒಂದು ಹಿಂದೂ ನಾಯಕರುಗಳೇನಿದ್ರು ಇಲ್ಲೆಲ್ಲವೂ ಕೂಡ ಗಲಾಟೆ ಆದಂತಹ ಸಂದರ್ಭದಲ್ಲಿ ಮಾತಿನ ಚಕಮಕಿಗಳಾದಂಥದ್ದು, ಅಲ್ಲಿ ಅಶಾಂತಿ ಉಂಟಾದಂತಹ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಬಾರಿ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ವಹಿಸುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಭದ್ರತೆಗಾಗಿ 1800 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ ಎಸ್ಪಿ ಸೀಮಾ ಲಾಟ್ಕರ್ ಅವರು ಇರಬಹುದು, ಜೊತೆಗೆ 3 ಎಎಸ್ಪಿ ಮತ್ತೆ 10 ಡಿವೈಎಸ್ಪಿ, 32 ಇನ್ಸ್ಪೆಕ್ಟರ್, 88 ಎಸ್ಐಗಳನ್ನ ನಿಯೋಜನೆ ಮಾಡುವ ಮುಖಾಂತರ 157 ಎಎಸ್ಐಗಳಿರ್ಬೋದು, ಜೊತೆಗೆ 1100 ಪೊಲೀಸರನ್ನ ಆಯೋಜನೆ ಮಾಡುವ ಮುಖಾಂತರ 10 ಕೆಎಸ್ಆರ್ಪಿ ಮತ್ತೆ 6 ಡಿಆರ್ ತುಕಡಿಗಳು, 2 ತುಕಡಿ ಕ್ಷಿಪ್ರ ಕಾರ್ಯಪಡೆ ಇರ್ಬೋದು, ಜೊತೆಗೆ 2 ಆಂಟಿ ಬಾಂಬ್ ಸ್ಕ್ವಾಡ್ ಅನ್ನು ಕೂಡ ನಿಯೋಜನೆ ಮಾಡುವ ಮುಖಾಂತರ ಮೆರವಣಿಗೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರೋ ರೀತಿಯಲ್ಲಿ ಒಂದು ಡ್ರೋನ್ ಕ್ಯಾಮೆರಾ ಇರ್ಬೋದು, ಜೊತೆಗೆ ವಿಡಿಯೋಗ್ರಫಿಯನ್ನು ಕೂಡ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಲಾಗ್ತಾ ಇದೆ. ಪ್ರಮುಖವಾಗಿ ಹುಣಸೂರು ನಗರದಲ್ಲಿ ನಡೆಯುವಂತಹ ಈ ಒಂದು ಹನುಮ ಜಯಂತಿ ಸಾಕಷ್ಟು ವಿವಾದವನ್ನ, ಜೊತೆಗೆ ಗಲಾಟೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಯಾಕೆಂತ ಹೇಳಿದ್ರೆ ಮುಸ್ಲಿಮರು ಇರುವಂತಹ ಒಂದು ನಗರ ಭಾಗಗಳಲ್ಲೂ ಕೂಡ ಇದು ಮೆರವಣಿಗೆಯನ್ನು ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು, ಜೊತೆಗೆ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಒಂದು ಗಮನವನ್ನ ಹರಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮೆರವಣಿಗೆಯಲ್ಲಿ 3 ಬೃಹತ್ ಆಂಜನೇಯನ ವಿಗ್ರಹಗಳಿರ್ಬೋದು, ಜೊತೆಗೆ ಓಂ ಅಂತಕ್ಕಂಥ ಒಂದು ಮೂರ್ತಿ ಇರ್ತಕ್ಕಂಥದ್ದು, ದತ್ತಾತ್ರೇಯ, ಶ್ರೀರಾಮ ಲಕ್ಷ್ಮಣ ವಿಗ್ರಹ, ಆಂಜನೇಯ ಗದೆ ಸೇರಿದಂತೆ ಒಟ್ಟು 12 ಸ್ತಬ್ಧಚಿತ್ರಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತವೆ. ಪ್ರಮುಖವಾಗಿ ಕಲ್ಕುಂಟೆ ಸೇತುವೆ ಇರಬಹುದು, ಜೊತೆಗೆ ಸಂವಿಧಾನ ಸರ್ಕಲ್ ಇರಬಹುದು, ಬಸ್ ಸ್ಟ್ಯಾಂಡ್ ರಸ್ತೆ ಇರಬಹುದು, ಜೊತೆಗೆ ಕಲ್ಪತರು ವೃತ್ತ, ಅಕ್ಷಯ ಭಂಡಾರ್, ಬಜಾರ್ ರಸ್ತೆ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಮೆರವಣಿಗೆ ಹೋಗುತ್ತೆ. 11 ಗಂಟೆಗೆ ಆರಂಭವಾಗುವಂತಹ ಈ ಒಂದು ಮೆರವಣಿಗೆ ಸಂಜೆ 4 ಗಂಟೆವರೆಗೂ ಕೂಡ ನಡೆಯುತ್ತೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಜಿಲ್ಲಾಡಳಿತ, ಜೊತೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ 2017ರಲ್ಲಿ ಆದಂತಹ ಒಂದು ಘಟನೆ ಮರುಕಳಿಸಬಾರದು, ಜೊತೆಗೆ ಶಾಂತಿಯುತವಾದಂತಹ ಆಚರಣೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಈ ಒಂದು ಹನುಮ ಜಯಂತಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.